ಫ್ರೆಂಡ್ಸ್, ಈ ದಿನದ ಲಾಗ್ನ ನಾನು ನನ್ನ ಹತ್ರ ಇರೋ ಕೆಲವು ಸೀರೆಗಳನ್ನು ತೋರಿಸ್ತೀನಿ. ಇವು ಕಡಿಮೆ ರೇಟಿನ ಸ್ಯಾರಿಗಳು, ಅದು ಸಹ ತೋರಿಸ್ತೀನಿ. ಆಡ್ಕೋಬೇಡಿ ಯಾರನ್ನು. ನೋಡಿ ಫ್ರೆಂಡ್ಸ್, ಈ ಸೀರೆ ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ತುಂಬ ಇಷ್ಟ ಆಯ್ತು ಈ ಕಲರು. ಅವಾಗ ನಾನು ಇಷ್ಟಪಟ್ಟು ತೆಗೆಸ್ಕೊಂಡಿರಬೇಕು ಅಂತ ಎಲ್ಲನೂ ಸಹ ಹಾಗೇ. ಆದರೆ ನನಗೆ ನನ್ನ ಮನೇಲಿ ಅವರೇ ಯಾವ ತಂದು ಕೊಟ್ಟಿಲ್ಲ, ನಾನು ಇಷ್ಟಪಟ್ಟು ತೆಗೆಸ್ಕೊಂಡೆ. ಈ ಕಲರ್ ನನಗೆ ತುಂಬ ಇಷ್ಟ ಆಯಿತು. ಮತ್ತು ಈ ಡಿಸೈನ್ ಎಲ್ಲ ನೋಡಿ ಹೇಗಿದೆ, ಗೊತ್ತಿದೆ. ಮತ್ತು ಈ ಥರ ಇದೆ. ನೀವು ಸಹ ಈ ಕಲ್ಲರ್ಗೋಸ್ಕರನೇ ಈ ಸೀರೆ ತೊಗೊಂಡೆ ನಾನು ಇಷ್ಟಪಟ್ಟು. ಸುಮಾರು ತೊಗೊಂಡು 7-8 ವರ್ಷ ಆಗಿದೆ ಫ್ರೆಂಡ್ಸ್. ಆದ್ರೂ ಸೀರೆ ಮಾತ್ರ ಸೂಪರಾಗಿದೆ. ಆದರೆ ಇದು ಯಾವ ಥರ ಸೀರೆ ಅಂತ ಗೊತ್ತಿಲ್ಲ ನನಗೆ. ನಾನೇನು ಇದನ್ನು ಸಿಲ್ಕ್ ಸ್ಯಾರಿ ಅಂತ ಇಟ್ಕೊಂಡಿದ್ದೀನಿ. ಇದನ್ನು ಹೆಸರೆಲ್ಲ ಗೊತ್ತಿಲ್ಲ ನನಗೆ. ಮತ್ತು ಇದು ಒಂದು ಸೀರೆ. ಈಗ ಇದು ತಗೊಳ್ಳುವಾಗ ನಾನು ಫ್ರೆಂಡ್ಸ್ ಜೊತೆ ಹೋಗಿದ್ದೆ ಅಂಗಡಿಗೆ. ಅವರೆಲ್ಲ ಸೀರೆ ತೊಗೋತಾಯಿದ್ರು. ಆದರೆ ನನ್ನ ಹತ್ರ ಏನು ತೊಗೋಬೇಕು ಅಂತ ಹೋಗಿರಲಿಲ್ಲ, ನನ್ನ ಹತ್ರ ದುಡ್ಡು ಇರಲಿಲ್ಲ. ಅವಾಗ ಅವರೇ ನೀನೊಂದು ಸೀರೆ ತೊಗೋ, ಆಮೇಲೆ ದುಡ್ಡು ಕೊಡು ಅಂತ ಕೊಟ್ಟರು. ನನಗೆ ತುಂಬ ಇಷ್ಟ ಆಯ್ತು. ಕಲರು ಚೆನ್ನಾಗುತ್ತೆ, ಎಂಜಾಯ್ ಮಾಡಿದೆ ಈ ಸೀರೆಯಿಂದ, ಖುಷಿ ಆಯಿತು. ನಂತರ ನಾನು ಅವ್ರಿಗೆ ದುಡ್ಡು ಕೊಟ್ಟೆ. ಸುಮಾರು ಒಂದು 10 ವರ್ಷ ಆಯಿತು ಫ್ರೆಂಡ್ಸ್ ಈ ಸೀರೆ ತೊಗೊಂಡು ನಾನು. ಇದ್ರ ಏನು ಅವಾಗೆಲ್ಲ ಬ್ಲೌಸ್ ಎಲ್ಲ ನಾನು ಡಿಸೈನಿಗೇನು ಹೊಲಿಸ್ತಿಲ್ಲ, ಈ ಥರ ಮಾಮೂಲಿ ಸಿಂಪಲಾಗಿ ಹೊಲಿಸ್ಕೊಳ್ಬೇಕು. ಮತ್ತು ಈ ಸೀರೆನೂ ಅಷ್ಟೇ 10 ವರ್ಷ ಆಗಿರ್ಬೋದು. ನನಗೆ ಸುಮ್ಮನೆ ಒಂದು ಡ್ರೆಸ್ ತಗೊಳ್ಳೋಣ ಅಂತ ಹೋದೆ. ಆವಾಗ ನನಗೆ ಈ ಪ್ಯಾಟರ್ನ್ ಇಷ್ಟ ಆಯಿತು. ನನಗೆ ಈ ಸೀರೆ ತೊಗೊಂಡೆ. ಇದು 10 ವರ್ಷ ಆಯಿತು, ಆದರೆ ಸೂಪರಾಗಿದೆ ಸೀರೆ. ಎಷ್ಟು ಉಟ್ಟರೂ ಸಹ ನೋಡಿ ಇದೇ ಥರ ಒಂಚೂರು ಸುಕ್ಕು ಬರೋಲ್ಲ, ಏನಿಲ್ಲ, ಚೆನ್ನಾಗಿದೆ ಈ ಸೀರೆ. ಹಾಗಾಗಿ ನಿಮಗೆ ಇಷ್ಟ ಆದರೆ ತೊಗೊಳ್ಳಿ. ಈ ಥರ ಇದು 10 ವರ್ಷ ಸೀರೆ ಆದ್ರೂ ಇದು 10 ವರ್ಷ ಅಲ್ಲ, ನಿನ್ನೆ ಹೋದ ವರ್ಷ ಅಥವಾ ಇವಾಗ ತೊಗೊಂಡೇನೋ ಅನ್ನೋ ಥರನೇ ಇದೆ. ಇದು ಸೂಪರಾಗಿದೆ. ಇದು ಬಾರ್ಡ್ರು ಮತ್ತು ಇದರ ಸೆರಗೆಲ್ಲ ನೋಡಿ ತೋರಿಸ್ತೀನಿ. ನೋಡಿ ಈ ಥರ ಇದೆ ಸೆರಗೆ. ಇದು ಅನ್ಎಕ್ಸ್ಪೆಕ್ಟೆಡಾಗಿ ಸುಮ್ಮನೆ ತೊಗೊಂಡಂಥ ಸೀರೆ ಇದು. ಇದನ್ನು ಸಹ ನಾನೇನು ಬ್ಲೌಸ್ ಇವೆಲ್ಲನೂ ಸಹ ಡಿಸೈನ್ ಹೊಲಿಸ್ತಿಲ್ಲ, ಸುಮ್ಮನೆ ಹೊಲಿಸ್ಕೊಂಡೆ. ಅಂದರೆ ಚೆನ್ನಾಗಿ ಉಟ್ಟೆ ಎಂಜಾಯ್ ಮಾಡಿದೆ. ಮತ್ತು ಇದು ನಿನ್ನೆ ಮಕ್ಕಳಿಗೆ ಬಟ್ಟೆ ತೆಗೀಲಿಕ್ಕೆ ಹೋಗಿದ್ದೀನಿ ಫ್ರೆಂಡ್ಸ್. ಆಗ ನನಗೆ ಇದು ಡಿಸ್ಪ್ಲೇ ಮಾಡಿದ್ರು, ಅದು ನನಗೆ ತುಂಬ ಇಷ್ಟ ಆಯಿತು. ನಾನು ಟಿಶ್ಯೂ ಸ್ಯಾರಿ ಅಂದ್ಬಿಟ್ಟು ಡಿಸ್ಪ್ಲೇ ಮಾಡಿದ್ರು. ಇದರ ಸೆರಗು ನೋಡಿ ಈ ಥರ ಬರುತ್ತೆ. ಮತ್ತು ಇದು ಬ್ಲೌಸ್ ಬರುತ್ತೆ ಈ ಥರ. 1 ವಾರ ಆಯಿತು ಅಷ್ಟೇ ನಾನು ತೊಗೊಂಡಿದ್ದನ್ನ. 1 ವಾರದಲ್ಲೇ 3 ಫಂಕ್ಷನ್ ಬಿಟ್ಟೆ ಈ ಸೀರೆ. ಚೆನ್ನಾಗಿದೆ ನೋಡಿ, ನನಗೆ ತುಂಬ ಇಷ್ಟ ಆಯಿತು. ನೀವು ಸಹ ತೊಗೊಳ್ಳಿದ್ದೀನಿ. ಕಾಸ್ಟ್ಲಿ ಏನೆಲ್ಲ ಬರೀ 1000 ರೂಪಾಯಿ ಸ್ಯಾರಿದು. ನನಗೆ ತುಂಬ ಇಷ್ಟ ಆಯಿತು ಈ ಸ್ಯಾರಿ. ಇದರ ಡಿಸೈನು ಮತ್ತು ಇದೆಲ್ಲ ಸಹ ಇಷ್ಟ ಆಯಿತು. ಈ ಬಾರ್ಡ್ರು ನೋಡಿ ಎಷ್ಟು ಚೆನ್ನಾಗಿದೆ. ಈ ಬಾರ್ಡ್ರು, ಈ ಡಿಸೈನ್ ಎಲ್ಲ ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ನಾನು ತೊಗೊಂಡೆ. ಮತ್ತು ಫ್ರೆಂಡ್ಸ್, ಇದೊಂದು ಸ್ಯಾರಿ. ಇದು ನನಗೆ ಗೊತ್ತೇ ಇರಲಿಲ್ಲ ನಂಗೆ ತಂದು ಕೊಡ್ತಾರೆ ಅಂತ. ನನ್ನ ಅಣ್ಣನ ಮಗ ಬಾಂಬೆಗೆ ಹೋಗಿದ್ದ, ಅವಾಗ ನನಗೆ ಗಿಫ್ಟಾಗಿ ತಂದು ಕೊಟ್ಟ ಅವನು ಬರುವಾಗ. ಖುಷಿ ಆಯ್ತು ನನಗೆ. ಅವ್ನು ಚಿಕ್ಕವನು ಆದ್ರೂ ಅವನು ಇಷ್ಟಪಟ್ಟು ನನಗೋಸ್ಕರ ಅಂತ ತಂದು ಕೊಟ್ಟಲ್ಲ ಅತ್ತೆಗೆ ಅಂತ. ನನಗೆ ತುಂಬ ಖುಷಿ ಆಯಿತು. ಜೊತೆಗೆ ಈ ಸ್ಯಾರಿ ಸಹ ಈ ತೊಗೊಟ್ಟವನು ಒಂದು 12 ವರ್ಷ ಆಗಿರ್ಬೋದು ಫ್ರೆಂಡ್ಸ್. ಆದರೂ ನೋಡಿ ಎಷ್ಟು ಚೆನ್ನಾಗಿದೆ ಸೀರೆ. ಸುಮಾರು ಫಂಕ್ಷನ್ಗಳಿಗೆ ವೇರ್ ಮಾಡಿದೆ ನಾನು ಈ ಸ್ಯಾರಿನ. ನೋಡಿ ಎಷ್ಟು ಚೆನ್ನಾಗಿದೆ. ಮೊನ್ನೆ ತೊಗೊಂಡಂಗಿದೆ. 1 ವಾರ ಆಯ್ತೇನೆ ತೊಗೊಂಡು ಅನ್ನೋ ಥರ ಇದೆ. ಇದು ಸುಮಾರು 12 ವರ್ಷ ಆಯಿತು ಈ ಸ್ಯಾರಿಗೆ. ಮತ್ತು ಇದ್ರ ಬ್ಲೌಸ್ ನೋಡಿ ಈ ಥರ ನನಗೆ ಗಿಫ್ಟ್ ಕೊಟ್ಟಿದ್ದು ಸ್ಯಾರಿ ಇದು. ಇದೇನು ನಾನೇನು ಡಿಸೈನ್ ಎಲ್ಲ ಹೊಲಿಸ್ಕೊಳ್ಳಿಲ್ಲ, ಸುಮ್ಮನೆ ಈ ಥರ ಪ್ಲೈನಾಗಿ ಹೊಲಿಸ್ಕೊಂಡಿದ್ದೆ. ಚೆನ್ನಾಗಿ ಎಂಜಾಯ್ ಮಾಡಿದೆ ಸ್ಯಾರಿನ. ಆದರೆ ಇವ್ರ ಹೆಸರೆಲ್ಲ ಏನು ಸ್ಯಾರಿಗಳ ಹೆಸರು ಅಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಇದು ಒಂದು ಸ್ಯಾರಿ ನೋಡಿ. ಇದು ಕಲ್ಲರ್ ಅಪರೂಪ ಸಿಗೋದು. ಕಾಂಬಿನೇಷನ್ ನೋಡಿ, ಈ ಪಿಂಕ್ಗೆ ಈ ಕಲರು ಅಪರೂಪ ಸಿಗೋದು. ಇದು ಯಾವಾಗಂದರೆ ಬೆಂಗಳೂರು ಸುಮಂಗಲಿನಲ್ಲಿ ತೊಗೊಂಡಿದ್ದು. ಚಿಕ್ಕಪೇಟೆಲೂ ಎಲ್ಲೋ ನಂಗೆ ಗೊತ್ತಿಲ್ಲ, ಅದೆಲ್ಲ ಬೆಂಗಳೂರು ಕರ್ಕೊಂಡೋಗಿದ್ರು. ಆ ಅಂಗಡಿ ಚಿಕ್ಕಪೇಟೆ ಅಂತ ಇರ್ಬೋದು, ಸುಮಂಗಲಿ ಅಲ್ಲಿ. ಇದರ ಸೆರಗು ನೋಡಿ ಎಷ್ಟು ಚೆನ್ನಾಗಿದೆ. ಇದು
ಇದಕ್ಕೂ ಕಾಂಬಿನೇಷನ್ ನೋಡಿ, ಮತ್ತು ಇದ್ರ ಹಂಚು ಎಷ್ಟು ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ. ಇದನ್ನ ಗೃಹ ಪ್ರವೇಶ ಅಂತ ನನಗೆ ಗಿಫ್ಟಾಗಿ ಕೊಡಿಸಿದ್ರು. ನಾನು ಖುಷಿಯಾಗಿ ಚೆನ್ನಾಗಿ ಉಟ್ಕೊಂಡು ಎಂಜಾಯ್ ಮಾಡಿದೆ. ಇದು ಸ್ವಲ್ಪ ಕಾಸ್ಟ್ಲಿನೇ. ಆ ದಿನವೇ ಇದಕ್ಕೆ ನಾನು ಸ್ಯಾರಿಗೆಲ್ಲ ತುಂಬ ದುಡ್ಡು ಹಾಕೋದಿಲ್ಲ, ಖರ್ಚು ಮಾಡೋಕ್ಕೆ ಹೊಟ್ಟೆ ಉಳಿಯುತ್ತೆ ನನಗೆ. ಅದೇ ಬೇಕಾದ್ರೆ ಜ್ಯುವೆಲ್ಲರ್ಸ್ ಆದರೆ ಹಾಕ್ತೀನಿ. ಆದರೆ ನನಗೆ ಇದು ತಗೊಟ್ಟು 12 ವರ್ಷ ಆಗಿರ್ಬೋದು. ಅವತ್ತೇ 7,000 ರೂಪಾಯಿ ಈ ಸೀರೆಗೆ. ನೋಡಿ ಚೆನ್ನಾಗಿದೆ ಫ್ರೆಂಡ್ಸ್. ಮತ್ತು ಇದಕ್ಕೆ ಇದೇ ಕಾಂಬಿನೇಷನು. ಮತ್ತು ಇದಕ್ಕೆ ಬ್ಲೌಸ್ನ ಫಂಕ್ಷನ್ ಅಲ್ವಾ, ಗೃಹ ಪ್ರವೇಶ, ಅದಕ್ಕೆ ನಾನು ಚೆನ್ನಾಗಿ ಹೊಲಿಸ್ಕೊಂಡೆ, ಡಿಸೈನಾಗಿ ಹೊಲಿಸ್ಕೊಂಡಿದ್ದೆ. ಆ ದಿನ ಈ ಬ್ಲೌಸ್ ಬರೀ 500 ರೂಪಾಯಿ ಇದು ಈ ಡಿಸೈನ್ಗೆ. ಇವತ್ತು ಇದೇ ಡಿಸೈನ್ಗೆ 3,000 ರೂಪಾಯಿ ತಗೋತಾರೆ. ಹಾಗೆ ಫ್ರೆಂಡ್ಸ್, ಮತ್ತು ಇದೊಂದು ಸಿಂಪಲ್ ಸೀರೆ. ನಾನು ಅವಾಗ ಒಂದು ಸ್ಕೂಲಿಗೆ ಏನಕ್ಕೂ ಹೋಗಿದ್ದೆ. ಅಲ್ಲಿ ಎಲ್ಲ ಟೀಚರ್ಸು ಹೊಸ ಹೊಸ ಸ್ಯಾರಿಗಳು ಹಾಕೋತಾಯಿದ್ರು. ಆದರೆ ನಾನು ಹೌಸ್ ವೈಫು, ನನಗೇನು ಗೊತ್ತಿಲ್ಲ, ನನಗೇನು ಮಾಡೋಕ್ಕೆ ಬರಲ್ಲ. ಹಾಗಾಗಿ ಅವ್ರು ನೋಡ್ಬಿಟ್ಟು ನಮಗೆ ಎಲ್ಲರೂ ಎಷ್ಟು ಚೆಂದ ಸ್ಯಾರಿ ಉಟ್ಕೊಂಡು ಹೋಗ್ತಾರಲ್ಲ ಅಂತ ಖುಷಿಯಾಗಿತ್ತು. ಆಗ ಅಲ್ಲಿ ಹೋಗಿದ್ದೆ ನಾನು ಒಂದು ದಿವಸ ಆ ಫಂಕ್ಷನ್ಗೆ. ಅಲ್ಲಿ ನೋಡ್ಬಿಟ್ಟು ನಾನು ಅವ್ರ ಫಂಕ್ಷನ್ಗೆ ಸ್ಯಾರಿ ಉಡ್ಬೇಕಲ್ಲ ಅಂತ ನಮ್ಮ ಮನೆಯವ್ರು ತಗೊಡ್ತಿಲ್ಲ, ನನಗೆ ಗೊತ್ತಿಲ್ಲ ಒಂದು ಸೀರೆ ಬೇಕು ಹೊಸ ಸೀರೆ ಅಂತ. ಒಂದು ಅಪೋಲೋ ಅಂಗಡಿಯಲ್ಲಿ ಈ ಸೀರೆ ತಗೊಟ್ಟು, ಇದೇನು ಕಾಸ್ಟ್ಲಿ ಏನಲ್ಲ, ಕಡಿಮೆ ರೇಟ್ ಸ್ಯಾರಿ ಇದು. ನೋಡಿ ಇದಕ್ಕೆ ಸೆರಗು ಈ ಥರ ಬಂದಿದೆ, ಕಾಂಬಿನೇಷನ್ ನೋಡಿ ಚೆನ್ನಾಗಿದೆ. ಮತ್ತು ಇದು ಒಳ ಸೆರಗು ಇದೇ ಥರ ಇರೋದು. ಕಡಿಮೆ ರೇಟಿನ ಸ್ಯಾರಿ ಆದ್ರೂ ಈ ಸೀರೆಗೆ ಕನಿಷ್ಠ ಒಂದು 15 ವರ್ಷ ಆಗಿದೆ ಫ್ರೆಂಡ್ಸ್. ಆದರೂ ನೋಡಿ ಎಷ್ಟು ಸರಿ ಹುಟ್ಟಿದ್ದೀನಿ ಈ ಸೀರೆ ಅಂದರೆ ಇಷ್ಟಪಟ್ಟು. ಕಾಂಬಿನೇಷನ್ ಮೇಲೆ ಈ ಸೀರೆ ಹೊಲಿಸ್ಕೊಂಡೆ. ನನಗೆ ಈ ಥರ ಟೊಮೆಟೊ ರೆಡ್ ಕಲರ್ ತುಂಬ ಇಷ್ಟ. ಚೆಂದಾಗಿ ಹುಟ್ಟಿದೆ. ಆದರೆ ನೋಡಿ ಒಂದು ಸ್ವಲ್ಪನೂ ಸಹ ನರಿಗೇನು ಬಂದಿಲ್ಲ, ಹಳೆ ಸೀರೆ ಥರನೂ ಇಲ್ಲ, ಏನೋ ಇವಾಗ ಪರ್ಚೇಸ್ ಮಾಡಿದ್ರೇನೋ ಅನ್ನೋ ಥರ ಇದೆ. ಇದು ಸೂಪರಾಗಿದೆ ಈ ಸೀರೆ. ಇದಕ್ಕೆ ಬ್ಲೌಸ್ ಮಾತ್ರ ಈ ಥರ ಹೊಲಿಸ್ಕೊಂಡಿದ್ದೆ. ಇದು ಬ್ಲೌಸ್ ಬಂದಿರಲಿಲ್ಲ, ನಾನೇ ಬಟ್ಟೆ ತೊಗೊಂಡು ಈ ಥರ ಹೊಲಿಸ್ಕೊಂಡೆ. ಅವಾಗೆಲ್ಲ ಇದು ಕಡಿಮೆ ರೇಟು ಫ್ರೆಂಡ್ಸ್. ಇದು ಒಂದು 300-400 ರೂಪಾಯಿ ಕೊಟ್ಟಿದೆ ಅಷ್ಟೇ ಈ ಡಿಸೈನ್ ಮಾಡಿಸ್ಕೊಡೋಕ್ಕೆ. ಮತ್ತು ನಾನು ಎಲ್ಲದಕ್ಕೂ ಸಹ ಮ್ಯಾಚ್ ಇರಲಿ, ಅಥವಾ ಯಾವ್ದಾದ್ರು ಒಂದು ಸೀರೆ ತೊಗೊಬಿಟ್ರೆ ನಾವು ವೇರ್ ಮಾಡಲಿಕ್ಕೆ ಅದಕ್ಕೆ ಮ್ಯಾಚ್ ಬೇಕಲ್ಲ, ಅದಕ್ಕೋಸ್ಕರ ನಾನು ಈ ಥರ ಒಂದು ಬ್ಲೌಸ್ ಹೊಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸೂಪರಾಗಿದೆ ನೋಡಿ. ಯಾವುದೇ ಸೀರೆಗೂ ಸಹ ಇದನ್ನ ವೇರ್ ಮಾಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಹಲೋ ಫ್ರೆಂಡ್ಸ್, ನಿಮಗೆ ಈ ಬಟ್ಟೆಗಳೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಾನು. ಹಾಗೆ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.